ಕೊಲೆ ಆರೋಪಿ ದರ್ಶನ್ನ ಮತ್ತೊಂದು ನೌಟಂಕಿ ಬಯಲಾಗಿದೆ. ನಿನ್ನೆ ದಿನ ಏನೇನ್ ಆಗಿತ್ತು ಅಂತ TV9 ನಲ್ಲಿ ದರ್ಶನ್ ಕಳ್ಳಾಟದ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗ್ತಾ ಇದೆ. ಪೊಲೀಸರ ಕಣ್ತಪ್ಪಿಸಿ ಯಾವ ರೀತಿಯಾಗಿ ಬಂದ್ರು ಅಂತ ನೈಸ್ ರೋಡ್ ನಲ್ಲೇ ದರ್ಶನ್ ಬಂದಿರ್ತಾರೆ. ಇನೋವಾ ಕಾರ್ನಲ್ಲಿ ಹಿಂಬದಿ ಸೀಟನ್ನ ಬಾಗಿಸಿರ್ತಾರೆ. ಡೆವಿಲ್ ಸೀಟನ್ನ ಹಿಂದೆ ಬಾಗಿಸ್ಕೊಂಡು ಮಲಗಿದ್ದ ರೀತಿಯಲ್ಲಿ ನಾಟಕ ಆಡಿರ್ತಾರೆ. ಕಾರ್ನಲ್ಲಿ ತಾನಿರೋದು ಗೊತ್ತಾಗಬಾರ್ದು ಅಂತ ಈ ರೀತಿಯಾಗಿ ದಾಸ ಕಳ್ಳಾಟ ಆಡಿದ್ದಾರೆ. ಇನೋವಾ ಕಾರ್ನಲ್ಲಿ ಕದ್ದು ಮುಚ್ಚಿ ಎಂಟ್ರಿಯನ್ನ ಕೊಡ್ತಾರೆ. ತಮ್ಮ ಜೀಪ್ನಲ್ಲಿ ಬಂದಿದ್ದವರು ಅನಂತರದಲ್ಲಿ ಇನೋವಾ ಕಾರ್ಗೆ ಶಿಫ್ಟ್ ಆಗಿ ಇನೋವಾ ಕಾರ್ನ ಹಿಂಬದಿಯ ಸೀಟನ್ನ ಬೆಡ್ ರೀತಿಯಾಗಿ ಫೋಲ್ಡ್ ಮಾಡಿ ಎಂತ ನಾಟಕ ನೋಡಿ. ಪೊಲೀಸರೇನಾದ್ರೂ ಹಿಡಿದು ಬಿಟ್ರೆ ಮಾರ್ಗ ಮಧ್ಯೇನೆ ಅಂತ ಅದಕ್ಕಾಗಿ ಇಷ್ಟೆಲ್ಲ ಪೊಲೀಸರ ಕಣ್ತಪ್ಪಿಸ್ಕೊಂಡು ನೈಸ್ ರೋಡ್ನಲ್ಲೇ ಬಂದು ಅದು ಹೇಗೆ ಇನೋವಾ ಕಾರ್ನಲ್ಲಿ ಹಿಂಬದಿ ಸೀಟನ್ನ ಬಾಗಿಸಿದ್ರು. ನಿಮ್ಗೆ ಗೊತ್ತಿದೆ, ಇನೋವಾ ಕಾರ್ನ ಹಿಂಬದಿ ಸೀಟ್ ಬಹಳ ವಿಶಾಲವಾಗಿರುತ್ತೆ. ಬೆಡ್ ರೀತಿಯಾಗೂ ಕೂಡ ಅದನ್ನ ಫೋಲ್ಡ್ ಮಾಡಬಹುದು. ಸೊ ಹಾಗೆ ಫೋಲ್ಡ್ ಮಾಡಿ ಮಲಗದ ರೀತಿಯಾಗಿ ನಾಟಕ ಮಾಡ್ಕೊಂಡು ಬಂದಿರ್ತಾರೆ. ಕಾರ್ನಲ್ಲಿ ತಾನಿರೋದು ಗೊತ್ತಾಗಬಾರ್ದು ಅಂತ ಈ ರೀತಿಯಾಗಿ ಕಳ್ಳಾಟ ಆಡಿದ್ದಾರೆ. ಇನೋವಾ ಕಾರ್ನಲ್ಲಿ ಕದ್ದು ಮುಚ್ಚಿ ವಿಜಯಲಕ್ಷ್ಮಿ ಮನೆಯವರೆಗೂ ಫ್ಲಾಟ್ವರೆಗೂ ಕೂಡ ಬರ್ತಾರೆ. ಫ್ಲಾಟ್ನಲ್ಲೂ ಕೂಡ ನಿಮ್ಗೆ ಗೊತ್ತಿರ್ಬೋದು, ಹಿಂಬದಿಯಿಂದ ಬಂದು ಅಲ್ಲೂ ಕೂಡ ಪೊಲೀಸರಿಗೆ ಯಾಮರ್ಸಿರ್ತಾರೆ. ಕೊಲೆ ಆರೋಪದಲ್ಲಿದ್ರೂ ಕೂಡ ಸಿಂಪತಿಯನ್ನ ಗಿಟ್ಟಿಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ್ರು. ಪೊಲೀಸರು ಬಂಧಿಸಿದ್ರೆ ಹಿನ್ನಡೆಯಾಗುತ್ತೆ ಅಂತ ಇಷ್ಟೆಲ್ಲಾ ನಾಟಕ ಮಾಡಬೇಕಾಯ್ತು. ಕೋರ್ಟ್ಗೆ ಖುದ್ದು ಶರಣಾಗೋದಕ್ಕೂ ಕೂಡ ದರ್ಶನ್ ಮುಂದಾಗಿದ್ರು. ಕಾನೂನಿಗೆ ನಾನು ಗೌರವ ಕೊಟ್ಟಿದ್ದೇನೆ ಅಂತ ಸಂದೇಶ ಸಾರೋದಕ್ಕೂ ಕೂಡ ಒಂದು ಸ್ಕೆಚ್ ಆಗಿತ್ತು ಪುಟ್ಟದಾಗಿ. ಪೊಲೀಸರು ಮನೆಗೆ ತಲುಪೋ ಮೊದಲೇನೆ ಮನೆಗೆ ಎಂಟ್ರಿ ಕೂಡ ಕೊಡ್ತಾರೆ. ಪತ್ನಿಯನ್ನ ಮಾತನಾಡಿಸಿ ಹಿಂಬದಿ ಗೇಟ್ನಲ್ಲಿ ತೆರಳೋದಕ್ಕೆಲ್ಲ ಸಜ್ಜಾಗಿರ್ತಾರೆ. ಕೇವಲ 7 ನಿಮಿಷದಲ್ಲಿ ಕೋರ್ಟ್ ಹೋಗೋದಕ್ಕೂ ಕೂಡ ಪ್ಲಾನ್ ಆಗಿತ್ತು ನೋಡಿ. ಕಾನೂನಿಗೆ ತಾನು ಗೌರವ ಕೊಡ್ತೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ನೈಸ್ ರೋಡ್ನಲ್ಲಿ ಪೊಲೀಸರು ಕಣ್ತಪ್ಪಿಸಿಕೊಂಡು ಬಂದು ಆ ಇನೋವಾ ಕಾರ್ ಹಿಂಬದಿ ಸೀಟ್ನಲ್ಲಿ ಮಲ್ಕೊಂಡಿರೋ ರೀತಿ ನಾಟಕ ಮಾಡ್ಕೊಂಡು ಬಂದು ಮನೆಗೆ ಹಿಂಬದಿ ಡೋರ್ನಿಂದ ಎಂಟ್ರಿ ಕೊಟ್ಟು ಆಮೇಲೆ ಅಲ್ಲಿಂದ ಕೋರ್ಟ್ಗೆ ಹೋಗಿ ತಾನೇ ಶರಣಾಗ್ತೀನಿ ಅನ್ನೋದೆಲ್ಲ ಪ್ಲಾನ್ ಆಗಿತ್ತು. ಹೇಗೆ ಕೋರ್ಟ್ ತಲುಪಬೇಕು ಅನ್ನೋದು ಕೂಡ ಒಂದು ಸ್ಕೆಚ್ ರೆಡಿ ಆಗಿತ್ತು. ಬಟ್ ಪೊಲೀಸರು ಅಷ್ಟೊತ್ತಿಗಾಗಲೇ ಮನೆ ತಲುಪಿದ್ರು. ಕೆಲವೇ ನಿಮಿಷಗಳಲ್ಲಿ ಬಂಧಿಸಿ ಕರ್ಕೊಂಡು ಹೋಗ್ತಾರೆ.